ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಕೆಇ ಅವರು ಇವತ್ತು ತಾವು ಹೇಳಿದ ಸಮಯಕ್ಕಿಂತ ಸ್ವಲ್ಪ ಮೊದಲೇನೆ ತಮ್ಮ ಅಣಕು ಸೀಟು ಹಂಚಿಕೆಯ ಒಂದು ಫಲಿತಾಂಶವನ್ನು ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೀವು ಅದನ್ನು ನೋಡಬೇಕು ಅಂತಂದರೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಸಿ ಇ ಟಿ ನಂಬರ್ನ ಹಾಕಬೇಕು. ಅದರ ಜೊತೆಗೆ ಕಟ್ ಆಫನ್ನು ಕೂಡ ರಿಲೀಸ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಕಟ್ ಆಫನ್ನು ರಿಲೀಸ್ ಮಾಡಿದ ಮೇಲೆ ಸ್ವಲ್ಪ ಅದರಲ್ಲಿ ಮಿಸ್ಟೇಕ್ಸ್ಗಳಿತ್ತು. ಕೆಇ ಅವರು ಅದನ್ನು ಕರೆಕ್ಷನ್ ಮಾಡಿಕೊಂಡು ಈಗ ಬಿಟ್ಟಿದ್ದಾರೆ. ಆದರೂ ಕೂಡ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳು ಇವೆ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗಳಿಗೆ ಅವರು ಎಲಿಜಿಬಲ್ ಇದ್ದರೂ ಕೂಡ ಎಲಿಜಿಬಲ್ ಇದ್ದವರೇ 170 ಮಂದಿ ಇದ್ದಾರೆ. ಇರೋವಂಥ ಸೀಟು 250, 100% ಅವ್ರಿಗೆ ಸೀಟ್ ಸಿಗಲೇಬೇಕಾಗಿತ್ತು. ಬಟ್ ಅಂಥವ್ರಿಗೂ ಕೂಡ ಸೀಟ್ ಅಲಾಟ್ ಆಗಿಲ್ಲ. ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳಿವೆ. ಮೇ ಬಿ ಇನ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇದನ್ನು ಕರೆಕ್ಷನ್ ಮಾಡ್ಕೊಳ್ತಾರೆ ಅಂತ ಅನ್ಕೋತೀನಿ. ಅದರ ಜೊತೆಗೆ ಇಲ್ಲಿ FAQs ಫಾರ್ ಆಪ್ಷನ್ ಎಂಟ್ರಿ ಆ್ಯಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ ಆಗಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಇಂಜಿನಿಯರಿಂಗ್ ಸೀಟ್ ಬಂದಿದೆ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮೆಡಿಕಲ್, ವಿಲ್ ಐ ಗೆಟ್ ದ ಮೆಡಿಕಲ್ ಸೀಟ್ ಅಂತ ಕೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನೀವು ಯಾವ ರೀತಿ ಪ್ರಿಯಾರಿಟಿಯನ್ನು ಕೊಟ್ಟಿರ್ತೀರಿ ಆ ಪ್ರಿಯಾರಿಟಿಯ ಮೇಲೆ ಈ ಒಂದಷ್ಟು ಅಲಾಟ್ಮೆಂಟನ್ನು ಮಾಡಿರುವಂಥದ್ದು. ಓಕೆ, ಈಗ ಏನು ಮಾಡಬೇಕು ನೀವು ಅಂತಂದರೆ ನಿಮಗೆ ಮೆಡಿಕಲ್ ಫಸ್ಟ್ ಪ್ರಿಯಾರಿಟಿ ಇದ್ದರೆ ಮೆಡಿಕಲ್ ಮೊದಲು ಹಾಕಿ, ಇಲ್ಲ ಅಂತಂದರೆ ಇಂಜಿನಿಯರಿಂಗ್ ಫಸ್ಟ್ ಪ್ರಿಯಾರಿಟಿ ಇದ್ದರೆ ಇಂಜಿನಿಯರಿಂಗ್ ಮೊದಲು ಹಾಕಿ ಅಂತ ಹೇಳಿರುವಂಥದ್ದು. ರೈಟ್. ಇನ್ನೊಂದು ಐ ಹ್ಯಾವ್ ಎಂಟರ್ ಟೋಟಲ್ 60 ಆಪ್ಷನ್, ಐ ಹ್ಯಾವ್ ಗಾಟ್ 30th ಆಪ್ಷನ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್, ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ 35th ಆಪ್ಷನ್. ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಭಾಳ ಸಿಂಪಲ್ಲು. ಈಗ ರೀಆರ್ಡರ್ ಮಾಡ್ಕೊಳ್ಬೋದು. 27th ಡೇಟ್ 11 AM ವರೆಗೆ ರೀಆರ್ಡರ್ ಮಾಡ್ಕೊಳ್ಬೋದು. ರೀಆರ್ಡರ್ ಮಾಡಿಕೊಂಡು ಅದನ್ನು ಮೇಲ್ಗಡೆ ಹಾಕ್ಕೋಬೋದು. ಇದಾದ ಮೇಲೆ ಈ ರೀತಿ ಕ್ವಶನ್ಗಳನ್ನ ಕೊಡ್ತಾ ಇರುವಂಥದ್ದು. ಈ ರೀತಿಯಾಗಿ ನೀವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ನೀವೇನಾದರೂ ಚೇಂಜಸ್, ನಿಮಗೇನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ಅರ್ಥ ಆಗ್ತದೆ. ಕಷ್ಟಪಟ್ಟು ವಿದ್ಯಾರ್ಥಿಗಳು ಓದಿದ್ದಾರೆ, ಬಟ್ ಈ ವರ್ಷದ ಅನ್ಲಕ್ಕಿ ಬ್ಯಾಚ್ ಇದು. ಈ ವರ್ಷದ ಅನ್ಲಕ್ಕಿ ಸ್ಟೂಡೆಂಟ್ಸ್ಗಳಿಗೆ 600, 610 ಆದರೂ ಕೂಡ ಒಳ್ಳೆಯ ಸೀಟ್ ಸಿಕ್ಕಿಲ್ಲ. ಕೆಲವೊಂದಷ್ಟು ಜನರಿಗೆ ಸೀಟೇ ಸಿಕ್ಕಿಲ್ಲ. ಇಂಥ ಕೇಸಲ್ಲಿ ಏನೂ ಮಾಡೋದಕ್ಕೂ ಬರೋದಿಲ್ಲ. ವಿ ಹ್ಯಾವ್ ಟು ಎಕ್ಸೆಪ್ಟ್ ದ ರಿಯಾಲಿಟಿ ವಾಟ್ ಇಟ್ ಈಸ್ ದೇರ್. ಅದಕ್ಕೆ ಸೀಟ್ ಸಿಕ್ಕಿಲ್ಲ ಅಂದರೆ ನೀವೇನಾದರೂ ಯಾವ್ದಾದ್ರು ಕಾಲೇಜ್ ಬಿಟ್ಟಿದ್ರೆ ಆ್ಯಡ್ ಮಾಡಿ. ಎಲ್ಲ ಕಾಲೇಜಸ್ ಆ್ಯಡ್ ಮಾಡಿದ ಮೇಲೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಯು ಕಾಂಟ್ ಡೂ ಎನಿಥಿಂಗ್. ಅಂದರೆ ಕಟ್ ಆಫ್, ಈ ವರ್ಷದ ಕಟ್ ಆಫ್ ಅಷ್ಟು ಜಾಸ್ತಿ ಹೋಗಿದೆ ಅಂತ ಅರ್ಥ. ರೈಟ್. ಇದೆಲ್ಲ ಕಾರಣದಿಂದಾಗಿ ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ. ಅದ್ರ ಕೆಳಗಡೆ ಏನಾದರೂ ನೀವು BAMS ಟ್ರೈ ಮಾಡ್ತೀರಂದರೆ BAMS ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನೀವು BDS ಟ್ರೈ ಮಾಡ್ತೀರಂದರೆ BDS ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ರೈಟ್. ರಿಮೆಂಬರ್ ದ್ಯಾಟ್. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ನಂದ ಒಂದು ರಿಕ್ವೆಸ್ಟ್ ಕೆಇ ಅವರಿಗೆ ಏನಂತಂದರೆ ಈಗ ನೋಡಿ MCC ಅವ್ರ ರಿಸಲ್ಟ್ ಬಂದಿದೆ. ನಮಗೆ ಆಲ್ರೆಡಿ ಗೊತ್ತಿದೆ MCC ಅವರ ಒಂದು ಲಾಸ್ಟ್ ಡೇಟ್ ಜಾಯಿನ್ 29 ಇದೆ, ಹೌದಾ? 29th ಇದೆ. ರೈಟ್. ಕೆಇ ಅವ್ರು ಏನಾದರೂ ನಮಗೆ 28th ರಿಸಲ್ಟ್ ಕೊಟ್ಟರೆ ಇದರಿಂದ ನಮಗೆ ಭಾಳ ಹೆಲ್ಪ್ ಆಗ್ತದೆ. ಕೆಇ ಅವರು 28th ರಿಸಲ್ಟ್ ಕೊಟ್ಟರೆ ನಮಗೇನು ಹೆಲ್ಪು ಅಂತ ಅಂದರೆ ಗೊತ್ತಿರಲಿ, ಅಷ್ಟು ಬೇಗ ರಿಸಲ್ಟ್ ಅವರು ಕೊಡೋದಿಲ್ಲ, ನನಗೆ ಗೊತ್ತಿದೆ. ಬಟ್ ಆದರೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾಕೆ ಅಂತ ಅಂದರೆ ಇನ್ ದಿಸ್ ಕೇಸ್ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಆಲ್ ಇಂಡಿಯಾ ಲೆವೆಲಲ್ಲಿ ಸೀಟ್ ಸಿಕ್ಕಿದೆ, ದೇ ಕ್ಯಾನ್ ಕಂಪೇರ್ ದೇರ್ ಸೀಟ್ ಇನ್ ದ ಆಲ್ ಇಂಡಿಯಾ ಲೆವೆಲ್ ವಿತ್ ಕರ್ನಾಟಕ ಸೀಟ್. ದ್ಯಾಟ್ ಕರ್ನಾಟಕ ಕಾಲೇಜಸ್ಗಳಲ್ಲಿ ಆಲ್ ಇಂಡಿಯಾ ಲೆವೆಲ್ ಥ್ರೂ ಕರ್ನಾಟಕದ ವಿದ್ಯಾರ್ಥಿಗಳೇ ಸೀಟನ್ನು ತೊಗೊಳೋದಕ್ಕೆ, ಅವರಿಗೆ ಡಿಸಿಷನ್ ತೊಗೊಳೋದಕ್ಕೆ ಒಂದು ಹೆಲ್ಪ್ ಆಗ್ತದೆ ಅನ್ನೋದಕ್ಕೆ. ಇದೊಂದು ರಿಕ್ವೆಸ್ಟನ್ನು ಕೆಇ ಅವರಿಗೆ ಮಾಡ್ಕೊಳ್ತಾ ಇರುವಂಥದ್ದು. 27ನೇ ತಾರೀಕು 11 ಗಂಟೆ ಅಲ್ಲ, 27ನೇ ತಾರೀಕು ಬೇಕಾದರೆ 5 ಗಂಟೆ ತನಕ ನಮಗೆ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಅದಾದ ಮೇಲೆ ಈ 28th ಅಟ್ಲೀಸ್ಟ್ 28th ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಇಫ್ ದೇ ರಿಲೀಸ್ ದ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಇನ್ಸ್ಟೆಡ್ ಆಫ್ September 1. ಇದು ಡೆಫಿನೆಟ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಇದೊಂದು ರಿಕ್ವೆಸ್ಟ್ ಕೆಇ ಅವರಿಗೆ. ಇದರ ಜೊತೆಗೆ ಇವೆಲ್ಲ ಕಟ್ ಆಫನ್ನು ಕೂಡ ನೀವು ಕೊಟ್ಟಿರುವಂಥದ್ದು. ಕಟ್ ಆಫನ್ನು ನೋಡ್ಕೊಳ್ಳಿ. ಬಟ್ ಈ ಕಟ್ ಆಫಿಂದ ನಿಮಗೆ ಎಕ್ಸಾಕ್ಟಾಗಿ ಏನೂ ಗೊತ್ತಾಗೋದಿಲ್ಲ. ಯಾಕಂದರೆ 22ನೇ ತಾರೀಕು 5 ಗಂಟೆಯ ಮೇಲೆ ಬಹಳಷ್ಟು ಜನ ಚೇಂಜಸ್ಗಳನ್ನ ಮಾಡ್ಕೊಂಡಿರ್ತಾರೆ. ಆ ಚೇಂಜಸ್ಗಳು ಇಲ್ಲಿ ರಿಫ್ಲೆಕ್ಟ್ ಆಗಿಲ್ಲ. ಎಷ್ಟೋ ಜನ ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತಾರೆ, ಅದು ಕೂಡ ಇದರಲ್ಲಿ ರಿಫ್ಲೆಕ್ಟ್ ಆಗಿರೋದಿಲ್ಲ. ಆದ್ದರಿಂದ ನಿಮಗೆ ಬಂದಿರೋದಿಲ್ಲ ಅನ್ನೋದು ಗೊತ್ತಿರಲಿ. ಅದಕ್ಕಾಗಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ವೇಟ್ ಮಾಡಿ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ September 1 ಬರ್ತದೆ. ಬಟ್ ಅದಕ್ಕಿಂತ ಮುಂಚೆ ಅಂದರೆ 28th ಅಥವಾ 28th ನೈಟ್ ಬಿಟ್ಟರು ಅಂತಂದರೆ ಉಳಿದಂಥ ವಿದ್ಯಾರ್ಥಿಗಳು ಡಿಸಿಷನ್ ತೊಗೊಳ್ಳೋದಕ್ಕೆ ಈಸಿ ಆಗ್ತದೆ. ನೋಡೋಣ ಅಂತ ಕೆ ಅವ್ರು ಏನು ಮಾಡ್ತಾರೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್, ಇದರ ಜೊತೆಗೆ CET ಮಾಕ್ ಅಲಾಟ್ಮೆಂಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ. CET ಅಂತ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಳ್ಬೋದು. ಅದಕ್ಕೆ ತಕ್ಕಂಗೆ ಕಟ್ ಆಫನ್ನು ಕೂಡ ಇಲ್ಲಿ ರಿಲೀಸ್ ಮಾಡಿರುವಂಥದ್ದು. ನೀವು ನಿಮ್ಮ ಕಟ್ ಆಫನ್ನು ಕೂಡ ನೋಡ್ಬೋದು. ಫೈನಲ್ ರಿಸಲ್ಟ್, ಆ ರಿಸಲ್ಟೇ ನಮಗೆ ಫೈನಲ್ಲು, ದಟ್ ಈಸ್ September 1. ಇದರ ಜೊತೆಗೆ ಇವತ್ತು MCC ಅವರ ಫೈನಲ್ ರಿಸಲ್ಟ್ ಕೂಡ ಬಂದಿದೆ. ಅದನ್ನು ಕೂಡ ನೋಡ್ಕೊಳ್ಳಿ. ಅದರಲ್ಲಿ ಸೀಟ್ ಸಿಕ್ಕವರಿಗೆ 29th ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ. ಅದರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.